ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಮಹಾಶಿವರಾತ್ರಿ ಅಂಗವಾಗಿ ಪ್ರಜಾಪೀತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಬೀದರ್ ನಗರದ ಸಾಯಿ ಸ್ಕೂಲ್ ಮೈದಾನದಲ್ಲಿ ಜೀವನೋತತ್ವ ಪ್ರವಚನ ಮಾಲೆ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಜಾಪೀತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಹಿರಿಯ ರಾಜಯೋಗ ಶಿಕ್ಷಕಿ ಗುರುದೇವಿ ಅಕ್ಕನವರು ತಿಳಿಸಿದರು. ಇಂದು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಜಾಪೀತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಮಹಾಶಿವರಾತ್ರಿ ಅಂಗವಾಗಿ ಫೆಬ್ರವರಿ 21ರಿಂದ 23ರವರೆಗೆ 3 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ 3 ದಿನಗಳ ಕಾಲ ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ಖ್ಯಾತ ಭಾರತೀಯ ಶಾಸ್ತ್ರೀಯ ಸಂಗೀತಗಾರರಾದ BK ಓಂಕಾರ್ ಭಾಯಿಜಿ ಅವರು ಸಂಗೀತ ಸಂಜೆ ಕಾರ್ಯಕ್ರಮವನ್ನು ನಡೆಸಿಕೊಡುವವರು. ಅದೇ ರೀತಿ ಅಂತಾರಾಷ್ಟ್ರೀಯ ಪ್ರವಚನಕಾರರಾದ ಡಾಕ್ಟರ್ BKG ಶಕ್ತಿರಾಜ್ ಭಾಯಿಜಿ ಅವರು ಫೆಬ್ರವರಿ 22ರಂದು ಯುವಕರಿಗಾಗಿ ಮೈ ಸ್ಕೈ ಮೈ ಹಾರಿಜನ್ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ನೀಡುವವರು ಮತ್ತು 3 ದಿನಗಳ ಕಾಲ ಪ್ರತಿದಿನ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಉಪನ್ಯಾಸ ಮಾಲೆ ಕಾರ್ಯಕ್ರಮ ಬೀದರ್ ನಗರದ ಸಾಯಿ ಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 20ರಂದು ಗುರುವಾರ ನಗರದ ಪ್ರಮುಖ ಬೀದಿಗಳಲ್ಲಿ 12 ಜ್ಯೋತಿರ್ಲಿಂಗಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರ ಪಾವನ್ಧಾಮ JP ನಗರ್ ಬೀದರ್ ವತಿಯಿಂದ ಈ ಬೀದರ್ ಪಟ್ಟಣದಲ್ಲಿ ಪ್ರಪ್ರಥಮ ಬಾರಿಗೆ ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. 89ನೇ ಮಹಾಶಿವರಾತ್ರಿಯ ನಿಮಿತ್ತ ಈ ಒಂದು ಜೀವನೋತ್ಸವ ಉಪನ್ಯಾಸ ಮಾಲೆಯನ್ನು ಇದೇ ತಿಂಗಳ ಫೆಬ್ರವರಿ 21, 22, 23ನೇ ತಾರೀಕಿನಂದು ಸಾಯಂಕಾಲ 5 ಗಂಟೆಯಿಂದ ಈ ಒಂದು ಸಾಯಿ ಆದರ್ಶ ಸ್ಕೂಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ನಿಮಿತ್ತ ನಮ್ಮೆಲ್ಲರ ಮಧ್ಯೆ ರಾಜಯೋಗಿ ಡಾಕ್ಟರ್ ಶಕ್ತಿರಾಜ್ ಅಣ್ಣನವರು ಮೌಂಟ್ ಅಬುನಿಂದ ಆಗಮಿಸ್ತಾ ಇದ್ದಾರೆ. ಈ ಶಕ್ತಿರಾಜ್ ಅಣ್ಣವರು ಅಂತಾರಾಷ್ಟ್ರೀಯ ಪ್ರೇರಣಾದಾಯಿ ಪ್ರವಚನಕಾರರಾಗಿದ್ದಾರೆ, ಮೆಡಿಟೇಷನ್ ಟ್ರೈನರ್ ಆಗಿದ್ದಾರೆ. ನಮ್ಮ ಈ ಮಂತ್ರಿಮಂಡಲದಲ್ಲಿ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಅನೇಕ ಮಂತ್ರಿಗಳಿಗೆ ಅವರು ಮೆಡಿಟೇಷನ್ ಟ್ರೈನಿಂಗ್ ಕೂಡ ನೀಡಿದ್ದಾರೆ. ಜೊತೆಗೆ ಅವರಿಗೆ ಆನರರಿ ಡಾಕ್ಟರೇಟ್ ಅವಾರ್ಡ್ ಕೂಡ ದೊರಕಿದೆ. ಇದರ ಜೊತೆಗೆ ನಮ್ಮ ಭಾರತೀಯ ಕ್ರಿಕೆಟ್ ಟೀಮಿನ ಕ್ರೀಡಾಪಟುಗಳಿಗೂ ಕೂಡ IPL ಟೀಮ್ನ ಕ್ರೀಡಾಪಟುಗಳಿಗೂ ಕೂಡ ಅವರು ಮೆಡಿಟೇಷನ್ ಟ್ರೈನಿಂಗ್ ಅನ್ನ ನೀಡ್ತಾ ಬಂದಿದ್ದಾರೆ. 2 ಬಾರಿ ಅವರು ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದ್ದಾರೆ ಡಾಕ್ಟರ್ ಶಕ್ತಿರಾಜ್ ಭಾಯಿ ಅವರು. ಜೊತೆಗೆ ಅವರಿಗೆ ಸೂರ್ಯಭೂಷಣ ರಾಷ್ಟ್ರೀಯ ಪುರಸ್ಕಾರವೂ ಕೂಡ ದೊರೆತಿದೆ 2023ರಲ್ಲಿ. ಅವರು ಯೂತ್ ಐಕಾನ್ ಈ ಪ್ರಶಸ್ತಿಯನ್ನ ಕೂಡ ಪಡೆದಿದ್ದಾರೆ. ಅನೇಕ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ, ಉದಾಹರಣೆ ಇನ್ಫೋಸಿಸ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಇಂಡಿಯನ್ ರೈಲ್ವೇಸ್ನಲ್ಲೂ ಕೂಡ ಇವರಿಗೆ ತರಬೇತಿಗೋಸ್ಕರ ಅನೇಕ ಬಾರಿ ಇವರಿಗೆ ಆಹ್ವಾನವನ್ನು ನೀಡ್ತಾರೆ. ಅಂಥ ವಿಶೇಷ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಉಪನ್ಯಾಸಕರಾದಂತಹ ಡಾಕ್ಟರ್ ಬ್ರಹ್ಮಕುಮಾರ್ ಶಕ್ತಿರಾಜ್ ಅಣ್ಣವರು ನಮ್ಮೆಲ್ಲರ ಮಧ್ಯೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ 3 ದಿನದ ಕಾರ್ಯಕ್ರಮದಲ್ಲಿ ಸಾಯಂಕಾಲ ಪ್ರತಿನಿತ್ಯ ಅದರ ಮಧ್ಯೆ ನಾವು 5 ಗಂಟೆಯಿಂದ 6 ಗಂಟೆವರೆಗೆ ಸಂಗೀತ ಸಂಜೆಯನ್ನು ಕೂಡ ಆಯೋಜಿಸಲಾಗಿದೆ. ಇದಕ್ಕೋಸ್ಕರ ಖ್ಯಾತ ಶಾಸ್ತ್ರೀಯ ಸಂಗೀತಗಾರರಾದಂತಹ ಓಂಕಾರ್ ಭಾಯಿ ಅವರು ನಾಸಿಕಿಂದ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇವರು ಉಪನ್ಯಾಸ ಮಾಲೆ 21, 22, 23 ಸಾಯಂಕಾಲ 6ರಿಂದ 8 ಗಂಟೆವರೆಗೆ ಆ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದೆ. ನಂತರ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಮಾತನಾಡಿ, ಪ್ರಜಾಪೀತ ಬ್ರಹ್ಮಕುಮಾರೀಸ್ ವಿಶ್ವವಿದ್ಯಾಲಯವು ಯಾವುದೇ ಜಾತಿ ಮತ ಪಂಥಗಳಿಗೆ ಸಂಬಂಧಿಸಿದಲ್ಲ. 140ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಕೇಂದ್ರಗಳನ್ನು ಹೊಂದಿರುವ ಈ ವಿಶ್ವವಿದ್ಯಾಲಯಕ್ಕೆ ತನ್ನದೇ ಆದ ಮಹತ್ವ ಇದೆ. ನಾನು ಸಹ ಆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಮಹಾಶಿವರಾತ್ರಿ ಅಂಗವಾಗಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, BK ಶಕ್ತಿರಾಜ್ ಭಾಯಿಜಿ ಅಂತ ಮಹಾನ್ ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವುದು ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವುದು ನಾವೆಲ್ಲರೂ ಹೆಮ್ಮೆ ಪಡುವ ವಿಚಾರ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಜಾಪೀತ ಬ್ರಹ್ಮಕುಮಾರೀಸ್ನ ರಾಜಯೋಗ ಕೇಂದ್ರ ಪಾವನಧಾಮ ಸಂಚಾಲಕಿ BK ಪ್ರತಿಮಾ ಅವರು ಉಪಸ್ಥಿತರಿದ್ದರು. ಪ್ರತಿಮಾ ಬೆಂಜಿಯವರು ತುಂಬ ಶ್ರಮಪಟ್ಟು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಇವಾಗ ಈ ಸಂಸ್ಥೆಯ ಮೇನ್ ಉದ್ದೇಶ ಇದು ಯಾವುದೇ ಜಾತಿ ಪ್ರಚಾರ ಅಲ್ಲ, ಯಾವುದೇ ಒಂದು ಹೊಸ ಧರ್ಮದ ಪ್ರಚಾರ ಅಲ್ಲ. ಇದನ್ನು ಸ್ಪಷ್ಟವಾಗಿ ನಾನು ಯಾಕೆ ಮಾಡ್ಬೇಕಂತೀನಿ ಅಂದರೆ, ಇದು ಯಾವುದೇ ಒಂದು ಮತ
ಲಿಂಗಾಯತ್, ಬ್ರಾಹ್ಮಣ್, ಮರಾಠ ಯಾವುದೇ ಇದು ಅಲ್ಲ, ಅಥವಾ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ್ ಇದರ ಪ್ರಚಾರ ಅಲ್ಲ. ಕೇವಲ ಆಧ್ಯಾತ್ಮ, ಕೇವಲ ಈಶ್ವರ ಯಾರು, ನಾವು ಮನುಷ್ಯರು ಯಾರು, ನಾವು ಏನು ಇದ್ದೀವಿ ಇದರ ಜ್ಞಾನ ಕೊಡ್ತಕ್ಕಂಥದ್ದು ಸಂಸ್ಥೆ ಜಗತ್ತಿನಲ್ಲಿ. ಅದು ಹೆಣ್ಮಕ್ಳು ಕಟ್ಟಿದ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಇಡೀ ಜಗತ್ತಿನಲ್ಲಿ ಇಂಥ ಒಂದು ವಿಶ್ವವಿದ್ಯಾಲಯದ ಹೆಣ್ಮಕ್ಳಿಗೆ ಮುಂದಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ದೇವಿಯವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಮ್ಮಲ್ಲಿ ಶಕ್ತಿರಾಜ್ ಅಂಥೇಳಿ ಬರ್ತಾ ಇದ್ದಾರೆ, ಡಾಕ್ಟರ್ ಶಕ್ತಿರಾಜ್. ಇವರು ಅಂತಾರಾಷ್ಟ್ರೀಯ ಖ್ಯಾತಿಗಳು. ಈ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಇವರು ಬರೋಕ್ಕಿಂತ ಮೊದಲು ಇವ್ರದ್ದು ಒಂದೊಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಲಕ್ಷಾವಧಿ ರೂಪಾಯಿ ಕೊಡಬೇಕಾಗ್ತಿತ್ತು. ಅಂಥ ಒಂದು ಖ್ಯಾತಿ ಪಡೆದವರಿದ್ದಾರೆ. ಅಂಥ ಒಂದು ವ್ಯಕ್ತಿತ್ವವನ್ನು ಬೀದರ್ ಜಿಲ್ಲೆಗೆ ಬೈಂಜಿಯವರು ಪ್ರಯತ್ನಪಟ್ಟು 2-3 ವರ್ಷದಿಂದ ಪ್ರಯತ್ನ ಮಾಡಿದಾಗ ಇವಾಗ ನಂಬರ್ ಬಂದಿದೆ. ಅದು ಅವರನ್ನು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅವರು ಡಾಕ್ಟರ್ಗಳಿಗೆ, ವೈದ್ಯರಿಗೆ, ವೈದ್ಯ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಅದಲ್ಲದೆ ಯುವಕರಿಗೆ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಅದಲ್ಲದೆ ಸಾರ್ವಜನಿಕ ಎಲ್ಲರಿಗೆ 21, 22, 23 ಮುಂಜಾನೆಯಿಂದ ಸಾಯಂಕಾಲವರೆಗೆ ಇಟ್ಟಿದ್ದಾರೆ. ಆಮೇಲೆ 23ಕ್ಕೆ ಮುಂಜಾನೆ ಶಿವಧ್ವಜಾರೋಹಣ ಅಂಥೇಳಿ ಶಿವರಾತ್ರಿ ನಿಮಿತ್ತ ಆ ಕಾರ್ಯಕ್ರಮವನ್ನು ಇಟ್ಕೊಂಡಾಗ ಇಂಥ ಒಂದು ಮಹತ್ವದ ಕಾರ್ಯಕ್ರಮ ನಾವು ಪತ್ರಿಕಾ ಬಾಂಧವರು ಇದನ್ನು ಆದಷ್ಟು, ಯಾಕಂದರೆ ಇದು ಯಾವುದೇ ಒಂದು ಜಾತಿ ಪ್ರಚಾರ ಅಥವಾ ರಾಜಕೀಯ ಪ್ರಚಾರದಲ್ಲ ಅಥವಾ ಯಾರಿಗೆ ಹೊಂದಿಕೊಂಡಿದ್ದಲ್ಲ. ಇಂಥದನ್ನು ನಮ್ಮೆಲ್ಲರ ಕರ್ತವ್ಯ, ನಾವು ಇದನ್ನು ಮಾಡಬೇಕು. ಎಲ್ಲರೂ ಬರ್ತಾರೆ, ಆದರೆ ನೀವು ಪತ್ರಿಕೆಯಲ್ಲಿ ಬಂದ ಮೇಲೆ ಬರ್ತಾರೆ. ಆದರೆ ದಯಮಾಡಿ ನೀವು ಬಂದರೆ, ಒಬ್ಬ ಪತ್ರಕರ್ತರು ಬಂದರೆ ಒಂದು 100 ಜನ ಜೊತೆಯಲ್ಲಿ ಬಂದಂಗೆ ಆಗ್ತದೆ. ನೀವು ಬಂದು ಸತ್ಯಾಂಶ, ಯಾಕಂದರೆ ಬೇರೆಯವ್ರು ಬರ್ತಾರೆ, ಭಾಷಣ ಕೇಳ್ತಾರೆ, ಹೋಗ್ತಾರೆ. ಪತ್ರಿಕೆಯವರಲ್ಲಿ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಇದು ಏನು ಅಂತ ತಿಳ್ಕೊಳ್ಳೋದು. ಅದಕ್ಕೆ ಇವು 3 ಕಾರ್ಯಕ್ರಮ ನೀವು ಒಂದು ಹೇಳೋಕ್ಕೆ ಸ್ಪಷ್ಟವಾಗಿ ಅಲ್ಲಿ 1 ತಾಸು 2 ತಾಸು ನೀವು ತಮ್ಮದು ಟೈಮ್ ವೇಸ್ಟ್ ಅಂತ ಹೇಳೋದಿಲ್ಲ, ಲಾಭ ಪಡ್ಕೊಂಡಿರ್ತಾರೆ. ಅದನ್ನು ವೇಸ್ಟ್ ಅನ್ನೋದಿಲ್ಲ. ಕೆಲವರು ಅಂತಾರೆ 1-2 ತಾಸು ನಿಮ್ದು ವೇಸ್ಟ್ ಆದರೂ ಬನ್ನಿ, ಅದು ವೇಸ್ಟ್ ಆಗೋದಿಲ್ಲ, ಲಾಭದಾಯಕ ಅನ್ನೋದು. ತಾವು ಬಂದ್ರಂದ್ರೆ ಈ ಪತ್ರಿಕಾಗೋಷ್ಠಿ ತಗೊಂಡು ಹೇಳೋದಷ್ಟೇ ಅಲ್ಲ, ನೀವೇ ಬರೀಲಿಕ್ಕೆ ಪ್ರಾರಂಭ